ಈಗ ನಾನು ಹೇಳಿ ಹೊರಟಿದ್ದು ಮತ್ತೊಂದು ಸಾಧನ. ಇದನ್ನು ಅನೇಕ ಜನ, ನಾನು ಈಗ ಏನು ಹೇಳ ಹೊರಟಿದ್ದೀನಿ, ಅನೇಕ ಜನ ಯೋಗಿಗಳು ಇದನ್ನು ಪ್ರಾಕ್ಟೀಸ್ ಮಾಡ್ಯಾರ, ಉದ್ಧಾರ ಆಗ್ಯಾರ, ದೈವಿ ಗುಣಗಳನ್ನು ಹೊಂದ್ಯಾರ, ತಮ್ಮ ಎಲ್ಲ ಸಮಸ್ಯೆಗಳನ್ನು ಮುಕ್ತರಾಗ್ಯಾರ. ನಾನು ಅಗಳೇ ಹೇಳಿದ್ನಲ್ಲ, ಏನು ಕಲ್ಪವೃಕ್ಷದಂಥ ವಾತಾವರಣದ ಬಳಸಬೇಕಂತಕೊಂಡು ನಿಮ್ಗೆ ಗೊತ್ತಿರಲಿ. ಮೊನ್ನೇನು ಹೇಳಿ ನಾನು, ನೀವು ಉಸಿರಾಟ ಮಾಡ್ತಿರಲ್ಲ, ಅದು ದೊಡ್ಡ ಎನರ್ಜಿ ಕೊಡ್ತದೆ ನಿಮ್ಗೆ. ನಿಮ್ಮ ಉಸಿರೇ ನಿಮ್ಮ ಪ್ರಾಣ, ನಿಮ್ಮ ಉಸಿರೇ ನಿಮ್ಮ ಪ್ರಾಣ. ಎಲ್ಲಿ ಮಟ್ಟ ಉಸಿರಿರ್ತದೆ ನೀವಿರ್ತೀರಿ. ಉಸಿರು ಕಟ್ಟಾತು ಮುಗೀತು. ನಮಗೂ ಪರಮಾತ್ಮನಿಗೂ ಒಂದು ಕಾರ್ಡ್ಲೆಸ್ ಕರೆಂಟ್ ಅದು, ಕಾರ್ಡ್ಲೆಸ್ ಕರೆಂಟ್ ಅದು ನಮ್ಮನ್ನು ಚಾರ್ಜ್ ಮಾಡ್ತಾ ಇದೆ. ಈಗ ಅವು ಬಂದಾವ, ವೈರ್ಲೆಸ್ ಚಾರ್ಜಿಂಗ್ ಯೂನಿಟ್ ಬಂದಾವ ಮೊಬೈಲಿಗೆ. ವೈರ್ಲೆಸ್ ಚಾರ್ಜಿಂಗ್ ಒಂದು ಡೆಸ್ಕ್ಬೋರ್ಡ್ ಅದ ನಿಮ್ಮ ಕಾರ್ನ್ಯಾಗ, ಬರೀ ಇಟ್ಟು ಬಿಡ್ರಿ, ವೈರೇ ಬೇಕಾಗಿಲ್ಲ, ಅದಕ್ಕೆ ಪ್ಲಗ್ ಬೇಕಾಗಿಲ್ಲ, ತಾನೇ ಚಾರ್ಜ್ ಆಗುತ್ತೆ. ಕೆಲವೊಂದು ಹಂಗೂ ಬಂದಾವ, ಅದರೊಳಗೆ ಒಂದು ಸಣ್ಣ ಸೋಲಾರ್ ಪ್ಯಾಕ್ ಕುಡ್ಸ್ಯಾನ ಈ ಸದ್ಯ ಮೊಬೈಲ್ನೊಳಗೆ. ಬಿಸಿಲಾಗಿಟ್ಟರು ಚಾರ್ಜ್ ಆಗುತ್ತೆ ಅದು. ಬೇರೆ ಬಿಸಿಲಾಗಿಟ್ಟರು ಕೂಡ. ಇನ್ನೂ ಅಡ್ವಾನ್ಸ್ ಏನು ಬಂದತ್ತಪ್ಪ ಅಂದ್ರೆ, ನೀವು ಚಾರ್ಜ್ ಮಾಡಿಕೊಡುದ ನಿಮ್ಮ ಮಗ್ಗಲ್ಲಿ ನಂದಿಟ್ರಪ್ಪ, ನಂದು ಚಾರ್ಜ್ ಆಗುತ್ತೆ, ನಿಮ್ದು ಚಾರ್ಜ್ ಆಗುತ್ತೆ. ಇಷ್ಟು ಅಡ್ವಾನ್ಸ್ ಬಂದತ್ತೆ. ಇದಕ್ಕೆ ಕಾರ್ಡ್ಲೆಸ್ ಚಾರ್ಜಿಂಗ್ ಅಂತೀವಿ ನಾವು. ಈಗ ನಾನು ಹೇಳಿ ಹೊರಟಿದ್ದು ಕಾರ್ಡ್ಲೆಸ್ ಚಾರ್ಜಿಂಗ್. ಪರಮಾತ್ಮನ ಹತ್ತಿರ ಅದ್ಭುತ ಶಕ್ತಿಯ ಭಂಡಾರ ಅದು. ಶಕ್ತಿಯ ಭಂಡಾರ ತುಂಬೈತಿ ಕಾಸ್ಮಾಸ್ನೊಳಗೆ. ನಾವು ಉಸಿರು ತೊಗೊಳವಾಗ ಆ ಉಸಿರಿನ ಮೂಲಕವೇ ಆ ಶಕ್ತಿ ಬಂದು ಒಳಗೊಳಗೆ ಹೋಗ್ತದೆ. ಇದು ಒಂದು ಪರಮಾತ್ಮನಿಗೂ ನಮಗೂ ಒಂದು ನಿಕಟವಾದ ಸಂಬಂಧವನ್ನು ನಟ್ಟೈತೆ. ಅದು ಯಾವಾಗ ಇದು ಕಟ್ಟಾತು ಮುಗೀತಪ್ಪ. ಯಾರು ಸತ್ತಾರನ್ನ ಚೆಕ್ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ, ಮಕ್ಕೊಂಡಿರ್ತಾರೆ, ಆಕ್ಸಿಡೆಂಟ್ ಆಗಿರ್ತಾರೆ, ಅಥವಾ IC ಯೂನಿಟ್ನಾಗ ಇದಾಗಿರ್ತೈತಿ, ಡಾಕ್ಟರ್ ಬರ್ತಾರೆ, ಏನು ನೋಡ್ರಿ ಅಂತಾರೆ. ಅವ್ರು ಬಂದು ಏನು ಮಾಡ್ತಾರೆ ಗೊತ್ತದನ್ನು? ಏನು ಮಾಡ್ತಾರೆ? ಫಸ್ಟ್ ಹಿಂಗೆ ಇಡ್ತಾರಿಲ್ಲ, ನೋಡ್ತಾರೆ, ಉಸಿರಾಟ ಇಲ್ಲ, ಸಾರಿ ಅಂತಾರೆ ಅಷ್ಟೇ. ಉಸಿರಾಟನೇ ಇಲ್ಲಲ್ಲ. ಯಾವಾಗ ಉಸಿರು ನಿಂತು ನಿಮ್ಮ ಜೀವನ ನಿಂತಿರುತ್ತದೆ. ಉಸಿರು ಯಾವಾಗ ನಿಂತು ಜೀವ ನಿಂತು. ಇಂತಿಷ್ಟೇ ಉಸಿರಾಡ್ತೋಬೇಕು, ಇಂತಿಷ್ಟೇ ಜೀವಂತ ಇರಬೇಕು ಅನ್ನೋದು ಲೆಕ್ಕ ಮಾಡಿ ಸಾಫ್ಟ್ವೇರ್ನ ತುಂಬ ಕಳ್ಸ್ಯಾನ ಪರಮಾತ್ಮ. ಆದ ಕಾರಣ ಯಾರು ಬೇಗ ಬೇಗ ಉಸಿರಾಟ ಮಾಡ್ತೀರಿ, ಬೇಗ ಸಾಯ್ತೀರಿ. ಬೇಗ ಉಸಿರಾಟ ಯಾರು ಮಾಡ್ತೀರಿ, ಬೇಗ ಸಾಯ್ತೀರಿ. ಸಾವಕಾಶ ಯಾರು ಉಸಿರಾಟ ಮಾಡ್ತೀರಿ, ಹೆಚ್ಚು ಕಾಲ ಬದುಕ್ತೀರಿ. ಎಷ್ಟು ಬದುಕ್ಬೋದು ಮನುಷ್ಯ? 5,000 ವರ್ಷ. 5,000 ವರ್ಷ ಅಲ್ಲ, 10,000 ವರ್ಷ ಬದುಕ್ಯಾರ. ಮತ್ತು ನನ್ನ ಗುರುಗಳೇ ಈ ಸದ್ಯ 987 ವಯಸ್ಸಿನವ್ರದಾರ. 987 ವಯಸ್ಸಿನವರು. ನನ್ನ ಗುರುಗಳಿಗೆ 664 ಆಗಿತ್ತು. ದೇವರಾಹ ಬಾಬಾ ಅಂತ್ಕೊಂಡು ಕೇಳಬೇಕು. ದೇವರಾಹ ಬಾಬಾ ಅಂತ್ಕೊಂಡು ಮಥುರಾದಾಗ ವೃಂದಾವನದಾಗಿದ್ದರು. ಅವರಿಗೆ 664 ಸಮಥಿಂಗ್. ಬಾಬು ರಾಜೇಂದ್ರ ಪ್ರಸಾದ್ ಅವರು ಇವರು ನಮ್ಮ ಗುರುಗಳ ಶಿಷ್ಯರವರು. ಮೊದಲ ರಾಷ್ಟ್ರಪತಿ. ಅವ್ರು ಎಂದೂ ನೆಲದ ಮೇಲೆ ಕಾಲಿಟ್ಟಿದ್ದಿಲ್ಲ. ಬರೀ ಮನ್ಸದ ಮ್ಯಾಗ ಕೂಡೋರು, ಇದನ್ನ ಕಟ್ಗೆ ಕಟ್ಟಿ ಅದ ಮ್ಯಾಗ ಕೂಡೋರು. ಅವರು ಮನ್ಸ ಕಟ್ಟಿ. ದೇವರಾಹ ಬಾಬಾ ಅವರ ಗುರುಗಳು ಸ್ವಾಮಿ ಸಚ್ಚಿದಾನಂದ ಅಂತ ತಿಳ್ಕೊಂಡು ಅಲ್ಲಿದ್ದಾರೆ. ಎಲೆಬಿಳು ತುಕಡಿ ಕಾಣಿಸ್ತದಲ್ಲ, ಅವರೇ ಸ್ವಾಮಿ ಸಚ್ಚಿದಾನಂದ ಶೂನ್ಯ ಯೋಗಿ ಅಂತಾರೆ. ಹೌದಾ? 987 ವಯಸ್ಸು ನಾನು ಭೇಟಿಯಾದಾಗ. ಇವತ್ತು ಮತ್ತೆ ಹೆಚ್ಚಾಗೈತೆ. ಸತ್ತಿಲ್ಲ ಅವರು ಇನ್ನೂ ಜೀವಂತದಾರ. ಯಾತಕ್ಕಾಗಿ? ಉಸಿರಿನ ಮೇಲೆ ನಿಯಂತ್ರಣ ತಗೊಂಡಾರ. ಅವರು ಉಸಿರಿನ ಮೇಲೆ ನಿಯಂತ್ರಣ ಪಡ್ತಾರ, ಕಂಟ್ರೋಲ್ ಇಟ್ಕೊಂಡಾರ. ಅದಕ್ಕೆ ಅವರು ಜೀವಂತದಾರ. ಆದ್ರೆ ದೇಹ ಸತ್ತಂಗದ ಪ್ರಾಣ ಇದಾಗಿಲ್ಲ. ಅದಕ್ಕೆ ಪ್ರಾಣಸ್ತಂಭನ ಯೋಗ ಅಂತಾರೆ. ಪ್ರಾಣಸ್ತಂಭನ ಯೋಗ ಅಂತಾರೆ. ನೀವು ಕೇಳಿಲ್ಲ?
ಯಡಿಯೂರು ಸಿದ್ಧಲಿಂಗೇಶ್ವರರು ಇನ್ನೂ ಜೀವಂತ ಅದಾರ. ಅವರು ಸಮಾಧಿ ಮಾಡ್ಯಾರ, ಇನ್ನೂ ಜೀವಂತ ಅದಾರ. ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳು ಇನ್ನೂ ಜೀವಂತ ಅದಾರ. ಸತ್ತಾರಂತ ಯಾರು ಹೇಳ್ತಾರೆ ಅವ್ರಿಗೆ? ಗೊತ್ತದೇನು? ಅವರನ್ನು ಸಮಾಧಿ ಕಟ್ಟ್ಯಾರ, ವೃಂದಾವನ ಮಾಡ್ಯಾರ, ಅವ್ರನ್ನ ಅಲ್ಲಿ ಇಟ್ಟಾರ, ಬಟ್ ಇನ್ನೂ ಜೀವಂತ ಅದಾರ. ಜೀವಂತ ಸಮಾಧಿ ಐತೆ ಅವ್ರದ್ದೆಲ್ಲ. ಚೋಳಬುರ್ಕಿ, ಬಳ್ಳಾರಿ ಹತ್ರ ಚೋಳಬುರ್ಕಿ ಅಂತದ, ಚೋಳಬುರ್ಕಿ ಎರ್ರಿ ತಾತ, ಅವ್ರು ಕೇಳಿರಲ್ಲ? ಎಷ್ಟು ವಯಸ್ಸಿಗೆ ಹೋಗ್ಯಾರ ಅವರು? 700 ವರ್ಷ ಬದುಕಿದಾರ ಅವರು. ಬಟ್ ಅವ್ರ ಜೀವಂತ ಸಮಾಧಿ ಆಗೈತೆ, ಜೀವಂತ ಸಮಾಧಿ ಆಗೈತೆ. ಮತ್ತು ಹೆಂಗೆ? ಪ್ರಾಣ ಸ್ತಂಭನ ಮಾಡ್ಕೊಂಡಾರ, ಉಸಿರು ನಿಲ್ಲಿಸ್ಬಿಟ್ಟಾರ. ಉಸಿರು ಯಾರು ನಿಲ್ಲಿಸ್ತಾರ? ಅದ್ಭುತ. ನೀವು ಕೂಡ ಹಂಗಾಗಬೇಕು, ಆದರೆ ಆಗೋದಿಲ್ಲ. ನೀವು ಲಘು ಗೋಟಕ್ಕೆ ಅನ್ನಕತ್ತ ಹೊಂಟ್ರಿ ನೀವು, ಹೌದಾ? ಆದ ಕಾರಣ ನೀವು ಕೂಡ ಸಾಧನೆ ಮಾಡಬಹುದಾಗಿದೆ. ಹೇಗೆ ಅಂದ್ರೆ ತಿಳ್ಕೊರಿ. 1ನೇ ಹಂತ ಅದ್ರಾಗ. ಈಗ ನೀವೇನು ಮಾಡಿರಿ? ಉಸಿರು ತೊಗೊತೀರಿ, ಗುದ್ದನಾಳ ಮೇಲೆ ಕೆತ್ತೀರಿ, ಉಸಿರು ಹಿಡಿತೀರಿ, ಉಸಿರು ಬಿಡ್ತೀರಿ, ಮತ್ತೆ ತೊಗೋತೀರಿ, ಗುದ್ದನಾಳ ಮೇಲೆ ಕೆತ್ತೀರಿ, ಸ್ವಲ್ಪ ಹಿಡಿತೀರಿ, ಮತ್ತೆ ಬಿಡ್ತೀರಿ, ಗುದ್ದನಾಳ ಬಿಡ್ತೀರಿ. ಈಗ ಲೇಟ್ ಆಗುತ್ತೆ ನಿಮ್ಗೆ? ಒಂದು 15 ಬಿಟ್ಟು ನಡೀತೈತಲ್ಲ. ಏನು ಮಾಡಬೇಕು? ಕಾಸ್ಮಾಸ್ನಲ್ಲಿ ಎಲ್ಲ ಐತಿ ಅಂತ ಹೇಳಿಲ್ಲ, ಸ್ವರ್ಗ ಐತಿ, ಎಲ್ಲ ಐತಿ, ಚೈತನ್ಯ ಶಕ್ತಿ ಅದು. ಈಗ ನೀವು ತೆಗೆದುಕೊಳ್ಳುವ ಉಸಿರನ್ನು ಏನು ಮಾಡಬೇಕು? ನೀವು ಭಾವನಾ ಮಾಡ್ಕೋಬೇಕು. ಏನು ಭಾವನಾ? ನಾನು ಉಸಿರು ತೆಗೆದುಕೊಳ್ತೀನಿ, ಉಸಿರು ತೆಗೆದುಕೊಳ್ಳಕತ್ತೀನಿ. ಆ ತೆಗೆದುಕೊಳ್ಳುವ ಉಸಿರಿನೊಳಗೆ ಪರಮಾತ್ಮನ ಚೈತನ್ಯ ಶಕ್ತಿ ಅದು ಬಿಡ್ತಕ್ಕಂಥದ್ರೊಳಗೆ ಒಳಗೆ ಹೋಗಿ ನಮ್ದೆಲ್ಲ ಹೊಲಸು ತೊಗೊಂಬಂದು ಹೊರಗೆ ಬರ್ತದೆ. ಅದು ನೆಗೆಟಿವಿಟಿ, ನೆಗೆಟಿವ್ ಪವರ್ ಅದು ಹೊರಗೆ ಹೋಗುತ್ತೆ. ಒಳಗಿನ ಹೊಲಸು ತೆಗೆದು ಹಿಂಗೆ ಹೊರಗೆ ಬರ್ತದೆ. ಹೊರಗಿಂದು ಚೈತನ್ಯ ಶಕ್ತಿ ತುಂಬ್ತದೆ. ಅದಕ್ಕೆ ಯೋಗಿಗಳು ಏನಂತಾರಪ್ಪ ಅಂದ್ರೆ, ಅದಕ್ಕೆ ನೀವು ಭಾವನಾ ಮಾಡ್ಕೋಬೇಕು, ಕಲ್ಪನಾ ಮಾಡ್ಕೋಬೇಕು. ಹೌದಾ? ಕಲ್ಪನಾ ಮಾಡ್ಕೋಬೇಕು. ಹೆಂಗೆ ಕಲ್ಪನಾ? ನನ್ನೊಳಗೆ ನಾ ತೆಗೆದುಕೊಳ್ಳುವ ಉಸಿರು ಸ್ವರ್ಣ ಬಣ್ಣದ ಒಂದು ಅರಿಶಿನ ಬಣ್ಣದ, ಸ್ವರ್ಣ ಬಣ್ಣದ ಒಂದು ಉಸಿರನ್ನು ನಾನು ತಗೊಳ್ತಿದ್ದೀನಿ. ನಾನು ತೆಗೆದುಕೊಳ್ಳುವ ಉಸಿರು ಬಂಗಾರ ಬಣ್ಣದ ಒಳಗೆ ತುಂಬ್ಕೋತ ಹೊಂಟೀನಿ. ಒಳಗೆ ಸುವರ್ಣದ ಇದೆಲ್ಲ ಒಳಗೆ ಹೋಗಕತ್ತೈತಿ. ಮುಂದೆ ಹೊರಗೆ ಬಿಡಬೇಕಲ್ಲ. ಹೊರಗೆ ಬಿಡೋ ಕಾಲಕ್ಕೆ ಹೆಂಗೆ ಒಂದು ಲಾರಿ ಜೋರಾಗಿ ಇದು ಏನು ಸೈಲೆನ್ಸರ್ ಮೂಲಕ ಕಾರ್ಬನ್ ಬರ್ತದೆ, ಗೊತ್ತದ? ಫಸ್ಟ್ ಬಿಟ್ರಪ್ಪ ಅಂದ್ರೆ ಎಲ್ಲ ಕಾರ್ಬನ್ ಬರ್ತದೆ. ಹಂಗೆ ಹೊರಗೆ ಹೋಗ್ತಕ್ಕಂಥ ಉಸಿರು ಕರ್ರಗೆ ಹೋಗುತ್ತೆ. ಇಷ್ಟೇ ನೀವು ಮಾಡೋದು. ಇಷ್ಟೇ. ನಾನು ತೆಗೆದುಕೊಳ್ಳುವ ಉಸಿರು ಬಂಗಾರ ಬಣ್ಣದ್ದು, ಬಿಡ್ತಕ್ಕಂಥ ಉಸಿರು ಕಪ್ಪು ಬಣ್ಣದ್ದು. ಗೊತ್ತಾಗುತ್ತೆ ನಿಮಗೆ? ಪ್ರಯತ್ನ ಮಾಡ್ತೀರಿ. ಸ್ವಲ್ಪ ದೀರ್ಘವಾಗಿ ತಗೋತೀರಿ. ತಗೊಂಡ್ಮೇಲೆ ಗುದನಾಳವನ ಮೇಲೆ ಕೆತ್ತೀರಿ. ಅದರ ಮುಂದುವರೆದ ಬಾಗಿದ್ದು ಗುದನಾಳನ ಮೇಲೆ ಕೆತ್ತೀರಿ. ಅವಾಗ ಹಿಡಿದಾಗ ಒಂದು ಕ್ರಿಯೆ ನಡೀತದೆ ಅಲ್ಲಿ. ಏನು? ಒಳಗಡೆ ಬಂದಂಥ ಬಂಗಾರದ ಬಣ್ಣದ ಆಕ್ಸಿಜನನ್ನು ಅದು ಪರಿವರ್ತನೆ ಮಾಡ್ತದೆ. ಎಲ್ಲ ಕೂಡಿ ಕಾರ್ಬನ್ ಡೈಆಕ್ಸೈಡ್ ಮಾಡ್ತದೆ. ಅದನ್ನು ಹೊರಗೆ ಬಿಡ್ತೀರಿ. ಹೊರಗೆ ಬಿಡೋದು ಕಪ್ಪು, ಒಳ ತೊಳೋದು ಬಂಗಾರ ಬಣ್ಣ. ಕಲ್ಪನೆ ಮಾಡ್ಕೊಳಿಕ್ಕಾಗತ್ತೆ? ಕಲ್ಪನೆ ಮಾಡ್ಕೊಳ್ಳಿ. ಗಾಢ ಕಲ್ಪನೆ ಮಾಡ್ಕೋಬೇಕು. ನೀವೇನು ನಾ ಈಗ ಹೇಳಿಲ್ಲ, ಏನು ಕಲ್ಪನೆ ಮಾಡ್ಕೊತೀರಿ ಅದು ಸಿಗುತ್ತೆ, ಏನು ವಿಚಾರ ಮಾಡ್ತೀರಿ ಅದು ಸಿಗುತ್ತೆ, ಏನು ಯೋಚನೆ ಮಾಡ್ತೀರಿ ಅದು ದೊಡ್ಡ ಸಿಗುತ್ತೆ ನಿಮಗೆ. ಗೊತ್ತಾ? ಕನಸು ಕಾಣಕ್ಕೆ ಕಲಿಬೇಕು. ತಿರುಕನ ಕನಸು. ಮನೆ ಇಲ್ಲ, ನಾನು ಮನೆ ಕೊಟ್ಟಿದ್ದು ತಂದೆ. ಇಷ್ಟ ಪರಮಾತ್ಮನ ಕೂಡ್ರಿ ಹಾಳುಗಳು ಬೆಳ್ಕೊಂತೀರಿ ನೀವು. ದೇವರ ನಿನ್ನ ದಯದಿಂದ ನಾನು ಮನೆ ಕಟ್ಟೀನಿ ಇಷ್ಟ ಹೇಳ್ಕೊರೆ. ಮತ್ತು ದೇವರ ನಿನ್ನ ದಯದಿಂದ ನನ್ನ ಗಂಡ ನನ್ನ ಮಾತು ಕೇಳ್ತಾನ, ದೇವರ ನಿನ್ನ ಕರುಣೆಯಿಂದ ನನ್ನ ಮಕ್ಕಳು ಮಾತು ಕೇಳತ್ತಾರ, ನಿನ್ನ ಕರುಣೆಯಿಂದ ನನ್ನ ಮಕ್ಕಳು IAS ಪಾಸ್ ಆಗ್ಯಾರ. ಹೇಳ್ಕೊಂಡು ಗಂಟೆನ ಹೋಗುತ್ತೆ ನಿಮಗೆ. ನೀವು ಹೇಳೋದಿಲ್ಲ. ಯಾಕೆ? ನಂಬಿಗಿಲ್ಲ ನಿಮ್ಗೆ. ನಂಬಿಗಿಲ್ಲ. ಬರೀ ಹೇಳಿದ ಮಾತ್ರಕ್ಕೆ ಹೆಂಗಾಗತ್ತಂತೆ ನೋಡ್ರಿ. ನಿಮ್ಮ ಇಷ್ಟ. ಈಗ ಮಾಡೋಣ. ಕೇವಲ 5 ರಿಂದ 7 ನಿಮಿಷ. ಸೀದಾ ಕಣ್ಮುಚ್ಚ್ರಿ.
ಕಣ್ಣು ಮುಚ್ಚಿಕೊಂಡು ಅಂತರ್ಮುಖಿಯಾಗಿದ್ದುಕೊಂಡು ಉಸಿರಿನ ಕಡೆ ಲಕ್ಷ್ಯ ಕೊಡ್ರಿ. ಉಸಿರಿನ ಕಡೆಗೆ ಲಕ್ಷ್ಯ ಕೊಡಿ. ನೀವು ಉಸಿರು ತಗೋತಾ ಕಲ್ಪನೆ ಮಾಡಿಕೊಳ್ಳಿ, ಮೂಗಿನ ಮೂಲಕ ಒಳಗೆ ಹೋಗತಕ್ಕಂಥ ಉಸಿರು ಬಂಗಾರ ಬಣ್ಣದ್ದು. ಒಮ್ಮೆಲೆ ಗೊತ್ತಾಗೋದಿಲ್ಲ, ಬಟ್ ತಿಳ್ಕೊರಿ. ನೀವು ಅದನ್ನು ಭಾವಿಸ್ರಿ, ಕಲ್ಪನೆ ಮಾಡಿಕೊಳ್ಳಿ, ಊಹಿಸ್ರಿ. ನಾನು ತೆಗೆದುಕೊಳ್ಳುವ ಉಸಿರು ಬಂಗಾರ ಬಣ್ಣದ್ದು. ತುಂಬ್ಕೊಂತ ಹೋಗಿರಿ. ಬಂಗಾರವೇ ತುಂಬಿದ ಒಳಗಡೆ. ಬಂಗಾರ ಬಣ್ಣ ತುಂಬ್ತಾ ಹೋಗ್ತೀರಿ. ಒಳಗೆ ಗುದನಾಳವನ್ನು ಒಳಜಕ್ಕೊಂಡಿರಿ. ಸ್ವಲ್ಪ ಹಿಡಿದಿರ್ತೀರಿ, ಅವಾಗ ಒಂದು ಆ್ಯಕ್ಷನ್ ಆಗಿಬಿಡ್ತದೆ. ಬಂಗಾರ ಬಣ್ಣ ಹೋಗಿ ಕರ್ರಗೆ ಹಾಕೊಂಡು ಹೊಂಟೈತಿ. ಈಗ ಹೊರಗೆ ಬಿಡ್ರಿ. ಹೊರಗೆ ಬಿಡತಕ್ಕಂಥ ಉಸಿರು ಕರ್ರಗೆ ಕಾರ್ಬನ್ ಬರಕತ್ತೈತಿ. ಇಷ್ಟೇ. ನೀವು ತೆಗೆದುಕೊಳ್ಳುವ ಉಸಿರು ಬಂಗಾರ ಬಣ್ಣ, ಬಿಡತಕ್ಕಂಥ ಉಸಿರು ಕಪ್ಪು ಬಣ್ಣ, ಕಾರ್ಬನ್. ಕರ್ರಗ ಭಾವಿಸ್ತಾ ಹೋಗ್ರಿ. ಗಟ್ಟಿಯಾಗಿ ಭಾವಿಸ್ರಿ. ಒಮ್ಮೆಲೆ ಹತ್ತುವುದಿಲ್ಲ, ಬಟ್ ವಿದಿನ್ ಫ್ಯೂ ಡೇಸ್, ಕೆಲವು ದಿವಸದೊಳಗೆ ನೀವು ಸಾಧನೆ ಮಾಡಿದ್ರೆ, ನಿಮ್ಮ ದೈನಂದಿನ ದಿನಚರಿಯೊಳಗೆ ಇದನ್ನು ರೂಢಿಸ್ಕೊಂಡ್ರೆ, ಪ್ರಾಕ್ಟೀಸ್ ಊಹಾ ಮಾಡ್ಕೊತ ಹೋಗ್ರಿ. ಕೆಲವೇ ದಿವಸದೊಳಗೆ ಅದ್ಭುತ ಪರಿಣಾಮ ನೀವು ಕಾಣ್ತೀರಿ. ತೆಗೆದುಕೊಳ್ಳುವ ಉಸಿರು ಬಂಗಾರದ ಬಣ್ಣ. ಮೂಗಿನ ಮೂಲಕ ಬಂಗಾರದ ಉಸಿರು ಒಳಗೆ ಹೋಗ್ತಾ ಇದೆ. ಗುದನಾಳವನ್ನು ಒಳಗೆ ಜಕ್ಕೋತೀರಿ. ಅಗದಿ ಸುಖಪೂರ್ವಕವಾಗಿ, ಆಹ್ಲಾದಪೂರ್ವಕವಾಗಿ ಗುದನಾಳವನ್ನು ಒಳಗೆ ಹಿಡ್ಕೊತೀರಿ. ಹೆಂಗೆ ಹಿಡ್ಕೊತ ಹೋಗ್ತೀರಿ, ಆನಂದ ಅನ್ನಿಸ್ತದೋ. ಈಗ ಕೆಲವು ಕ್ಷಣದೊಳಗೆ ಬಂಗಾರದ ಬಣ್ಣ ಹೋಗಿ ಕಪ್ಪು ಬಣ್ಣ ಆಗ್ತಾ ಇದೆ. ಈಗ ಗುದನಾಳವನ್ನು ಬಿಡ್ತಾ ಮೂಗಿನ ಮೂಲಕ ಉಸಿರು ಬಿಡ್ರಿ. ಅದು ಕರ್ರಗೆ ಹೊರಗೆ ಬರ್ತಾ ಇದೆ. ಬಸ್ ಇಷ್ಟೇ. 5 ನಿಮಿಷ ಮಾಡಿ. 5 ನಿಮಿಷ, 5ರಿಂದ 7 ನಿಮಿಷ ಮಾಡಬೇಕು. ಬಟ್ 5 ನಿಮಿಷ ಅಷ್ಟೇ ಮಾಡಿ. ಒಂದು ಅದ್ಭುತ ಚಮತ್ಕಾರ ದೇಹದ ಒಳಗಡೆ ಆಗ್ತದೆ. ನಿಮ್ಮ ನೋವು, ನಿಮ್ಮ ಟೆನ್ಷನ್ನು ಎಲ್ಲ ಹೊರಗಡೆ ಹೋಗ್ತದೆ. ನಿಮ್ಮ ನೋವು, ಒತ್ತಡ. ನಾನು ತೆಗೆದುಕೊಳ್ಳುವ ಉಸಿರು ಬಂಗಾರ ಬಣ್ಣ. ಬಿಡ್ತಕ್ಕಂಥ ಉಸಿರು ಕಾರ್ಬನ್. ಕರ್ರಗೆ ಕತ್ತಲು ರೂಪದೊಳಗೆ ಬರ್ತಾ ಇದೆ ಒಳಗಡೆ. ಗಾಢವಾಗಿ ಭಾವಿಸಿ. ಲಕ್ಷ್ಯ ಕೊಡಿ. ಊಹಿಸಿ, ಕಲ್ಪಿಸಿಕೊಳ್ಳಿ. ಚಮತ್ಕಾರ. ಮೈ ಹಗುರ. ರೋಗ ದೂರ. ತಲೆ ಶಾಂತ. ತಲೆಗಳ ಒತ್ತಡ ಕಮ್ಮಿ ಆಗ್ತದೆ ಮಾಡ್ತಾ ಹೋದಂಗೆಲ್ಲ. ತಲೆಯೊಳಗಿನ ಒತ್ತಡ ಕಡಿಮೆ ಆಗ್ತದೆ ಮಾಡ್ತಾ ಹೋದಂಗೆಲ್ಲ. ಒಮ್ಮೆಲೆ ಗೊತ್ತಾಗಲ್ಲ. ಸ್ವಲ್ಪ ದಿನಗಳ ಪ್ರಾಕ್ಟೀಸ್ ಮಾಡ್ಕೋಬೇಕು. ಯಾಕಂದರೆ ನೀವು ಒಮ್ಮೆಲೆ ಯೋಗಿಗಳಾಗಲ್ಲ, ಬಟ್ ಮನಸ್ಸು ಮಾಡಿದರೆ ಆಗ್ತೀರಾ. ಓಕೆ. ಶ್ರೀ ಗುರುದೇವ. 2 ಕೈಗಳನ್ನು ತಿಕ್ಕೊಳ್ಳಿ. ಜೋರಾಗಿ ತಿಕ್ಕೊಳ್ಳಿ. ಬಿಸಿ ಮಾಡ್ಕೊಳ್ಳಿ. ಕಣ್ಣುಗಳ ಮೇಲೆ ಇಟ್ಕೊಳ್ಳಿ. ಉಜ್ಜಿಕೊಳ್ಳಿ. ಸಾವಕಾಶವಾಗಿ ಕಣ್ತೆಗೆಯಿರಿ. ನಿಮಗೆ ಚಲೋ ಅನಿಸಿದ್ರೆ
ನಿಮಗೆ ಚಲೋ ಅನಿಸಿದ್ರೆ ಚಪ್ಪಾಳೆಯ ಮೂಲಕ ವ್ಯಕ್ತಪಡಿಸಿ ನೋಡೋಣ. ತುಂಬ ಸಂತೋಷ. ಅನೇಕ ತಂತ್ರಗಳದಾವ. ಇದು ಉಸಿರಿನ ತಂತ್ರಗಳು. ಇವೆಲ್ಲ ಉಸಿರಿನಾಗ ಬೇಕಾದ್ದು ಮಾಡಬಹುದು. ಉಸಿರನ್ನು ಬಿಗಿ ಹಿಡಿದ್ರೆ ಒಂದು, ಬಿಟ್ಟರೆ ಒಂದು, ಹಿಡಿದಾಗ ಒಂದು, ಬೇರೆ ಬೇರೆ ಕಳಿಸಿದಾಗ ಒಂದು. ಅದು ನಿಮಗೆ ರೋಗದ ನಿವಾರಣೆ ಮಾಡ್ತದೆ, ಶತ್ರು ನಿವಾರಣೆ ಮಾಡ್ತದೆ, ಇಮ್ಮಿಡಿಯೇಟ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸ್ತದೆ. ಅದ್ಭುತ. ಉಸಿರಿನ ಕುರಿತು ಸ್ಟಡಿ ಮಾಡ್ಕೊತ ಹೋದ್ರೆ, ಉಸಿರಿನ ಕುರಿತು ನೀವು ಅದನ್ನು ಸಾಧನ ಮಾಡಿಕೊಂಡ್ರಪ್ಪ ಅಂತಂದ್ರೆ ನಿಮಗೆ ಯಾವ ಸಮಸ್ಯೆಗಳಿರೋದಿಲ್ಲ. ಆದರೆ ಸಮರ್ಥ ಗುರು ನಿಮ್ಗೆ ಯಾರೂ ಸಿಕ್ಕಿಲ್ಲ, ಹೇಳೋರು ಸಿಕ್ಕಿಲ್ಲ. ಮೊದಲ ಬಾರಿಗೆ ನೀವು ಇದನ್ನು ಕೇಳ್ತಾ ಇದ್ದೀರಿ, ಸರಿನಾ? ಮೊದಲ ಬಾರಿಗೆ ನೀವು ಯಾರಾದರೂ ಗುರುಗಳನ್ನು ಕಲ್ತಿದ್ದೀರಾ? ಇಲ್ಲ. ಇದೊಂದು ಗುಹ್ಯ ವಿದ್ಯೆಗಳು ಅಂತಾರೆ. ಇದಕ್ಕೆ ಗುಹ್ಯ ವಿದ್ಯೆಗಳು. ಪ್ರಾಣಸ್ತಂಭನ ವಿದ್ಯಾ ಅಂತ ಬರ್ತದಂತ ಹೇಳಿದ್ನಲ್ಲ, ಪ್ರಾಣಸ್ತಂಭನ ವಿದ್ಯಾ ಅಂತೂ ಅತ್ಯಂತ ಗುಹ್ಯಾತಿ ಗುಹ್ಯ ವಿದ್ಯೆ ಅದು. ಹೌದಾ? ಅದ್ರ ಬಗ್ಗೆ ಮತ್ತೆ ನಾಳೆಗೆ ಹೇಳ್ತೀನಂತ. ಲೇಟ್ ಆಗುತ್ತಾ? ಹೋಗ್ರಿ, ಊಟ ಮಾಡಿರಿ, ಮಲಗ್ರಿ. ನಿಮಗೆ ಸುಂದರವಾದ ಆಯಾಸರಹಿತವಾದ ಆತಂಕರಹಿತವಾದ ನಿದ್ದೆ ಹತ್ತಲಿ. ಪೂರ್ಣ ಮತ್ತೆ ಹೊಸ ಮನುಷ್ಯರಾಗಿ ಬೆಳಗ್ಗೆ ಹೇಳ್ರಿ. ಗುಡ್ ನೈಟ್ ಟು ಆಲ್. ಶ್ರೀ ಗುರುದೇವ.